ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಇನ್ನೂ ಕೂಡ ಗೊಂದಲವಿದೆ. ಇತ್ತ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆ ನಡೀತಾ ಇದೆ. ಇತ್ತ ಜೆಡಿಎಸ್ ಕೋಲಾರವನ್ನ ಹಾಗೋ ಹೀಗೋ ತನ್ನದಾಗಿಸಿಕೊಂಡಿತ್ತು. ಅದರಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ತೀವ್ರ ಗೊಂದಲಕ್ಕೆ ಸಿಲುಕಿದ್ದಾರೆ. ಅಭ್ಯರ್ಥಿ ಆಯ್ಕೆ ಗೊಂದಲಕ್ಕೆ ಮಾಜಿ ಸಿಎಂ ಎಚ್ಡಿಕೆ ಸಿಲುಕಿರೋದು. ಅಂತಿಮವಾಗಿ ನಿಸರ್ಗ ನಾರಾಯಣಸ್ವಾಮಿ ಹೆಸರು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಮಲ್ಲೇಶ್ ಬಾಬು ಕಣದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದ್ದು, ಸಂಪನ್ಮೂಲ ಜೊತೆಗೆ ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ಅವರು ಕಣದಿಂದ ಹಿಂದಕ್ಕೆ ಸರಿಯಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮಲ್ಲೇಶ್ ಬಾಬು ಕಣದಿಂದ ಹಿಂದೆ ಸರಿದ್ರೆ ನಿಸರ್ಗ ನಾರಾಯಣಸ್ವಾಮಿಗೆ ಇಲ್ಲಿ ಟಿಕೆಟ್ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಯಾವುದಕ್ಕೂ ಕೂಡ ಅಂತಿಮ ಹಂತದ ಮಾತುಕತೆಯ ಬಳಿಕನೇ ಅಭ್ಯರ್ಥಿ ಫೈನಲ್ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನ ಮಾಜಿ ಸಿಎಂ ಎಚ್ಡಿಕೆ ಸಭೆ ನಡೆಸಲಿದ್ದಾರೆ. ಅದಾದ ಬಳಿಕ ಅಂತಿಮಗೊಳಿಸಲಿದ್ದಾರೆ. ನಿಸರ್ಗ ನಾರಾಯಣಸ್ವಾಮಿಯೇ ಅಂತಿಮವಾಗಿ ಘೋಷಣೆ ಆಗಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇಲ್ಲಿ ಮಲ್ಲೇಶ್ ಬಾಬು ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆರಂಭಿಕರಾಗಿ, ಜೊತೆಗೆ ಅವರ ಹೆಸರು ಹೆಚ್ಚು ಕೇಳಿ ಬರ್ತಾ ಇತ್ತು ಕೂಡ. ಆದರೆ ಕಣದಿಂದ ಹಿಂದೆ ಸರಿಯುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಚುನಾವಣೆ ಅಂತಂದ್ರೆ ಸಹಜವಾಗಿ ಸಂಪನ್ಮೂಲ ಬಳಕೆ ಕೂಡ ಆಗಬೇಕಾಗುತ್ತೆ. ಕೆಲ ತಾಂತ್ರಿಕ ಕಾರಣಗಳು ಕೂಡ ಇದೆ ಅಂತ ಹೇಳಲಾಗಿದ್ದು, ಈ ಕಾರಣಕ್ಕಾಗಿ ಮಲ್ಲೇಶ್ ಬಾಬು ಕಣದಿಂದ ಹಿಂದೆ ಸರಿಯಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗೇನಾದ್ರೂ ಅವರು ಕಣದಿಂದ ಹಿಂದೆ ಸರಿದಿದ್ದೆ ಆದರೆ ನಿಸರ್ಗ ನಾರಾಯಣಸ್ವಾಮಿ ಅವರ ಹೆಸರು ಪಕ್ಕಾ ಆಗಲಿದೆ. ಯಾವುದಕ್ಕೂ ಇವತ್ತು ಸಭೆಯ ಬಳಿಕ ಎಚ್ಡಿಕೆ ಅಂತಿಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ ಟಿಕೆಟ್ ಘೋಷಣೆಯ ವಿಚಾರವಾಗಿ. ಆದರೆ ಇಲ್ಲಿ ಜೆಡಿಎಸ್ ವರ್ಸಸ್ ಡೈರೆಕ್ಟ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ಇದೆ ಕೋಲಾರದಲ್ಲಿ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. KH ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ನಾವು ಯಾರು ಪಕ್ಷದ ಪರವಾಗಿ ಕೆಲಸ ಮಾಡೋದಿಲ್ಲ ಅಂತ ರಮೇಶ್ ಕುಮಾರ್ ಬಣ ಈಗಾಗಲೇ ರಾಜೀನಾಮೆಯ ಒಂದು ಬೆದರಿಕೆಯನ್ನು ಕೂಡ ಹಾಕಿರೋದನ್ನು ಗಮನಿಸಬಹುದು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಜೆಡಿಎಸ್ಗೆ ಇಲ್ಲಿ ಒಗ್ಗಟ್ಟಿನ ಒಂದು ಪ್ರದರ್ಶನ ಬೇಕಾಗಿದೆ. ಆದರೆ ಇಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಜೊತೆಗೆ ಸಂಪನ್ಮೂಲದ ಕೊರತೆಯಿಂದಾಗಿ ಯಾರು ಅಭ್ಯರ್ಥಿ ಆಗ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು ಮಲ್ಲೇಶ್ ಬಾಬು, ಅವರು ಕಣದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಸರ್ಗ ನಾರಾಯಣಸ್ವಾಮಿಗೆ ಲೈನ್ ಕ್ಲಿಯರ್ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಎಚ್ಡಿಕೆ ಯಾರ ಹೆಸರು ಘೋಷಣೆ ಮಾಡ್ತಾರೆ ಅಂತ ಮಧ್ಯಾಹ್ನ ಸಭೆಯ ಬಳಿಕ ಅಂತಿಮವಾಗಲಿದೆ.